ರಾಜು ಕಾಲ್ ಮಾಡ್ದ ಅಂತಂದು ಮನಿ ಬಿಟ್ಟು ಹೊರಗೆ ಬಂದಿದ ತಕ್ಷಣ ನಮ್ಮಪ್ಪ ನನಗೆ ಹಿಂಗ ಅಂದ್ಬಿಡದ. ಗೈಸ್ ಬೆಳಗ್ಗೆನೆ ಏನು ಕೆಲಸ ಬಂತು ಅಂತ ನಾನು ನಮ್ಮ ಹಳೆದರ ಬೈಕ್ ತಗೊಂಡ್ ಹೋದ್ವಿ. ಕೆಲಸ ಮುಗಿಸ್ಕೊಂಡು ನಾವು ನಮ್ಮ ಮನೆ ಕಡೆ ಬಂದ್ವಿ. ಬರುವಾಗ ಗಾಡಿಯಲ್ಲಿ ಸ್ವಲ್ಪ ದುಡ್ಡು ಇಟ್ಟಿದ್ದೆ, ಅದು ನೆನ್ಪಿದ್ರು ನೆನ್ಪಿಲ್ದಾರಂಗೆ ನನ್ ಗಾಡಿ ಎಳ್ದ್ಬಿಟ್ಟು ನಮ್ಮ ಮನೆ ಕಡೆ ಹೋಗುವಾಗ ನಮ್ಮ ಹಳೆದರ ನೋಡ್ರಿ ಏನಂದ ಅಂತ. ಸರ್ ಹೋಗ ನೆನಪಿಲ್ಲ ನನಗೆ. ಜೊತೆಲಿದ್ದು ದೋಖ ಮಾಡೋ ಈ ಜನರೇಷನ್ ಒಳಗ ನನಗಂತಾನೆ ನಿಯತ್ತಾಗಿರೋ ಒಬ್ಬ ಅಳಿಯ ಸಿಕ್ಕನ್ರಿ. ಇನ್ನೇನ್ ಬೇಕು, ಇಷ್ಟ ಸಾಕಲ್ಲ. ಅದೆಲ್ಲ ಮುಗಿಸ್ಕೊಂಡು ಹಂಗಿದ್ದವ ಹಿಂಗ್ ರೆಡಿ ಆದೆ. ರಾಜು ಕಾಲ್ ಮಾಡ್ದ ಅಂತಂದು ಮನಿ ಬಿಟ್ಟು ಹೊರಗೆ ಬಂದಿದ ತಕ್ಷಣ ನಮ್ಮಪ್ಪ ನನಗೆ ಹಿಂಗ ಅಂದ್ಬಿಡದ. ಬಬಲ್ ಗೋಡ ಕೊಟ್ಟ ಲೈಫ್ ನಿಮಗ ಚುಕ್ಕರಿಗೆಲ್ಲ ಕೊಡ್ತಾರೆ. ಸಿಂಹ ಸಿಂಹ ಕಳ್ಳ, ಇದು ಸಿಂಹದ ಮರಿ. ನಾವು ನಮ್ಮ ಅಪ್ಪನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ರಾಜದೇನ ಕೆಲಸ ಬಂತು ಅಂತ ರಾಜನ ಕೆಲಸದ ಕಡೆ ನಾವು ಹೊರಟಿವಿ. ನಾವು ನಮ್ಮ ತಮ್ಮ ಖಾಲಿ ಕುಂತಿದ್ವಿ. ನಾವ್ ಯಾಕೆ ಖಾಲಿ ಕುಂದ್ರೋದು ಅಂತ ಒಂದು ಬಿಸಿನೆಸ್ ಬಗ್ಗೆ ಮಾತಾಡುವಾಗ ನ್ಯೂಸ್ ದವ್ರು ಬಂದ್ಬಿಡದ. ನಮ್ ಕೆಲ್ಸಕ್ಕಂತ ನಾವು ಹೋದಾಗ ನಮ್ಮ ಇನ್ಸ್ಟಾ ಫ್ಯಾಮಿಲಿ ಮೆಂಬರ್ ಒಬ್ರು ನಮ್ಗೆ ಸಿಕ್ಬಿಟ್ರು. ಅವ್ರನ್ನ ಸ್ವಲ್ಪ ಮಾತಾಡ್ಸ್ಕೊಂಡು ನಮ್ ಕೆಲಸ ಮುಗಿಸ್ಕೊಂಡು ನಾವು ಬಂದ್ವಿ. ಗಾಡಿ ಚಾವಿ ಕಳೆದಿತ್ತಂತ ನಮ್ಗೆ ಹ್ಯಾಂಡ್ ಲಾಕ್ ಮುರಿ ಅಂತ ಹೇಳಿದ್ರು. ನಾವು ಹ್ಯಾಂಡ್ ಲಾಕ್ ಮುರಿಯಕ್ ಹೋಗಿ ಹ್ಯಾಂಡ್ಲೇ ಮುರಿದ್ ಬಿಟ್ವಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್.